ಎಲ್ಲೋ ಕೇಳಬೇಕಾಗ್ತದೆ. ಹೋಮ್ ಮಿನಿಸ್ಟರ್ ಕ್ಷಮೆ ಕೇಳಬೇಕಾಗ್ತದೆ ಈ ವಿಚಾರದಲ್ಲಿ. ನೀವೆಲ್ಲ ನಾಯಕರಿದ್ರು ಕೂಡ ಅವರಿಗೆ ಬೆಂಬಲ ಕೊಡಕ್ಕಾಗಲಿಲ್ಲ, ಏಕೆ ಹೇಳ್ತೀರಿ ಸರ್? ನೀವೆಲ್ಲ ಅದ್ರ ಬಗ್ಗೆ ಇನ್ನೂ ಚರ್ಚೆ ಆಗಲಿ, ಅದ್ರ ಬಗ್ಗೆ ಕೇಸ್ ರಿಜಿಸ್ಟರ್ ಆಗಿದೆ, ಅದ್ರ ಬಗ್ಗೆ ಚರ್ಚೆ ಆದ್ಮೇಲೆ ಅದ್ರ ಬಗ್ಗೆ ಸತ್ಯಾಂಶ ಹೊರ ಬರಲಿ. ಆದ್ಮೇಲೆ ಏನು ಸತ್ಯಾಸತ್ಯ ತಿಳಿದ್ಮೇಲೆ ಸಿಟ್ರಿ ಅವ್ರು ಮಾತನಾಡ್ತಾರೆ. ಸುದ್ದಿಗೋಷ್ಠಿ ಮಾಡ್ತೀರಾ ಸರ್? ಇಲ್ಲಪ್ಪ, ಸುದ್ದಿಗೋಷ್ಠಿ ಏನಿಲ್ಲ. ಆನ್ ದಿ ವೇ ದಾರಿನಲ್ಲಿ ಬರಬೇಕಾದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಮಾತನಾಡ್ತಾ ಇದ್ರು. ಸರ್ಕಾರ ಕಾಂಗ್ರೆಸ್ ಕ್ಷಮೆ ಕೇಳಬೇಕು. ಕಾಂಗ್ರೆಸ್ ಅಂದರೆ ಈಗ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶ ಒಂದು ರೀತಿ ಸರ್ಕಾರಕ್ಕೆ ಕಪಾಳ ಮೋಕ್ಷ. ಪೂರ್ವಾಗ್ರಹ ಪೀಡಿತರಾಗಿ ಅವರು ಈ ರೀತಿ ನಡ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಅವರ ವರ್ಷನ್ನು ಸೆಲೆಬ್ರೇಷನ್ ಚಿಕ್ಕಮಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಪಟಾಕಿ ಸಿಡಿಸಿ ಭಾರಿ ಸಂಭ್ರಮ ಪಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಪೊಲೀಸರು ಕೂಡ ಇದನ್ನು ನಿಲ್ಲಿಸಬೇಕು ಅಂತ ಮಾತಿನ ಚಕಮಕಿ ನಡೀತು. ಬಟ್ ಯಾಕೋ ಅದು ವರ್ಕೌಟ್ ಆದಂಗೆ ಕಂಡು ಬರ್ತಾ ಇಲ್ಲ. ತುಂಬ ಜನ ಗ್ಯಾದರ್ ಆಗಿಬಿಟ್ಟಿದ್ದಾರೆ ಚಿಕ್ಕಮಗಳೂರು ಟೌನಲ್ಲಿ. ಆ ಥರ ನಿಮಗೆ ಕ್ರೌಡ್ ಇದ್ದಾಗ ನಿಲ್ಲಿಸಿ ಅಂತ ಹೇಳೋಕ್ಕೂ ಆಗಲ್ಲ. ಇದಕ್ಕೆಲ್ಲ ಕಾರಣ ಎಂದರೆ ಬೆಳಗ್ಗೆ ಕಾಂಗ್ರೆಸ್ನವರು ಹೀಗೆ ಆಡಿದರು, ಕಾಂಗ್ರೆಸ್ ಕಾರ್ಯಕರ್ತರು. ಸೊ ಇವರಿಗೆ ಅವ್ರಿಗೂ ಟಾಂಗ್ ಕೊಟ್ಕೊಂಡು ಇದು ಮಾಡಿದರು, ಪ್ರೊಟೆಸ್ಟ್ ಮಾಡಿದರು. ರಾಜ್ಯ ಉಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ನಾವು ಸ್ವಾಗತ ಮಾಡ್ತೇವೆ. ಮೇಲ್ನೋಟಕ್ಕೆ ಗೊತ್ತಾಗ್ತದೆ ರಾಜ್ಯ ಸರ್ಕಾರ ಯಾವ ರೀತಿ ಕಾನೂನು ಬಾಹಿರವಾಗಿ ನಡೆದುಕೊಂಡಿದೆ. ಒಂದು ನೋಟಿಸನ್ನು ಕೂಡ ಕೊಡದೇನೆ ಒಬ್ಬ ಜನಪ್ರತಿನಿಧಿಯನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಜೊತೆಗೆ ಪೊಲೀಸ್ ಅಧಿಕಾರಿಗಳ ವರ್ತನೆ ಏನಿದೆಯಲ್ಲ, ಸಿಟಿ ರವಿ ಅವರನ್ನು ನಡೆಸ್ಕೊಂಡಿರ್ತಕ್ಕಂಥದ್ದು ಹಲ್ಲೆನೂ ಮಾಡಿದ್ದಲ್ದೇನೆ, ಅವನು ಊಟ ಉಪಚಾರ ಏನೂ ಕೂಡ ಮಾಡ್ದೇನೆ ಇವತ್ತು ರಾತ್ರಿ 400-500 ಕಿಲೋಮೀಟರ್ ಸುತ್ತರಿಸಿ ಇವತ್ತು ಸುಸ್ತು ಮಾಡಿ ಇವತ್ತು ಅದೇ ಹೇಳಿದ್ನಲ್ಲ, ಒಬ್ಬ ಉಗ್ರಗಾಮಿ ನಡೆಸ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ರಾಜ್ಯ ಸರ್ಕಾರ ಒತ್ತಡ ಪೊಲೀಸ್ ಮೇಲೆ ಹಾಕಿದ್ದಾರೆ. ಅದ್ರ ಪರಿಣಾಮವಾಗಿ ಇವತ್ತು ಪೊಲೀಸರು ಕೂಡ ಕಾನೂನನ್ನು ಗಾಳಿಗೆ ತೂರಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಇವತ್ತು ನಿಜವಾಗ್ಲೂ ಕೂಡ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಕ್ಷಮೆ ಕೇಳಬೇಕಾಗ್ತದೆ, ಹೋಮ್ ಮಿನಿಸ್ಟರ್ ಕ್ಷಮೆ ಕೇಳಬೇಕಾಗ್ತದೆ ಈ ವಿಚಾರದಲ್ಲಿ. ನಾಯಕರಿದ್ರು ಕೂಡ ಅವರಿಗೆ ಬೆಂಬಲ ಕೊಡಕ್ಕಾಗಲಿಲ್ಲ, ಏಕೆ ಹೇಳ್ತೀರಿ ಸರ್? ನೀವೆಲ್ಲ ಇದ್ರ ಜೊತೆಗೆ